ದುನಿಯಾ ವಿಜಯ್ ಸರ್, ದ ರೈಸ್ ಆಫ್ ಅಶೋಕ ಬಗ್ಗೆ ನಿಮ್ಮ ಪ್ರೀತಿಯ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸರ್. ರೈಸ್ ಆಫ್ ಅಶೋಕ ನಮ್ಮ ಸ್ನೇಹಿತರು ಹೇಳಿದಂಗೆ ಇದು ರೈಸ್ ಆಫ್ ಸತೀಶ ಆಗಲಿ ಅನ್ನೋ ಆಸೆ ನನಗೆ ಆಗುತ್ತೆ ಕೂಡ. ಅದರಲ್ಲಿ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮ್ಮ ಕನ್ನಡದವ್ರು ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಕನ್ನಡಿಗ ಈ ಸಿನಿಮಾನ ತೆಲುಗು ಮತ್ತು ತಮಿಳಲ್ಲೂ ಕೂಡ ಹೋಗಿ ನಿಂತು ರಿಲೀಸ್ ಮಾಡ್ತಾ ಇರೋದು ಇಡೀ ಕನ್ನಡಿಗರಿಗೆ ಹೆಮ್ಮೆ. ನಾನೊಬ್ಬ ಕನ್ನಡಿಗನಾಗಿ ತುಂಬ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ, ನಾನು ಆವತ್ತು ಒಂದು ಸತಿ ಹೇಳಿದ್ದೆ, ಕನ್ನಡಿಗರಂದರೆ ತಮಾಷೆ ಅನ್ಕೋಬೇಡಿ, ಕನ್ನಡಿಗರನ್ನ ಅಲ್ಗಳಿಬೇಡಿ ಅಂತ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇದೆ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ ಇದ್ದೀವಿ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸತೀಶ್ನ ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ, ನಮ್ಮಂಗೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ, ಬಟ್ ಒಳಗಡೆ ತುಂಬ ನೊಂದಿರ್ತೀವಿ. ಪ್ರತಿ ಸರಿ ನಾವು ಮಾತಾಡೋವಾಗಲೂ ಒಂದು ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ, ಆದರೆ ಒಳಗಡೆ ತುಂಬ ನೋವಲ್ಲಿ ಇರ್ತೀವಿ. ಸತೀಶ್ ಮಾತಾಡೋವಾಗ ಗೊತ್ತಾಗ್ತಾ ಇತ್ತು ಆ ಜೋಶು, ಆ ಹಠ, ನಾನು ಸಾಧನೆ ಮಾಡಬೇಕು ಮತ್ತು ನಮ್ಮ ಕನ್ನಡಿಗರಿಗೆ ನಾನೊಬ್ಬ ಕನ್ನಡಿಗನಾಗ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಅದು ಯಾವಾಗಲೂ ನಮ್ಮಲ್ಲಿ ಆ ತುಡಿತ ಇದ್ದೇ ಇದೆ. ಹಾಗಾಗಿ ನಾನು ಇಡೀ ಆ ಟ್ರೈಲರ್ನ ನೋಡಿದಾಗ ನನಗೆ ಒಂದೇ ಒಂದು ಖುಷಿ ಆಯಿತು. ಅಂದರೆ ಎಸ್, ಒಂದು ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಇದ್ದೀವಿ. ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು, ಇದರಲ್ಲಿ ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಸಬ್ಜೆಕ್ಟ್ಗಳು ರೈಸ್ ಆಗ್ತಾ ಇದೆ ಅನ್ನೋ ಖುಷಿ ನನಗೆ ತುಂಬ ನನಗೆ ಮನಸ್ಸಿಗೆ ಖುಷಿ ಕೊಡ್ತಿದೆ, ನೆಮ್ಮದಿ ಆಗ್ತಾ ಇದೆ. ಇಡೀ ಇದೊಂದು ರೈಸ್ ಆಫ್ ಅಶೋಕ ಅನ್ನೋಕ್ಕಿಂತ ರೈಸ್ ಆಫ್ ಸತೀಶ್ ಆ್ಯಂಡ್ ಟೀಮ್ ಅಂತ ಆಗಲಿ, ಇವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳಿ ಅನ್ನೋ ಆಸೆ ನನಗಿದೆ. ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಡೈರೆಕ್ಟರ್ ಆತ್ಮಕ್ಕೆ ಶಾಂತಿ ಕೋರ್ತಾ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಸಂಪತ್ ಆಗ್ಬೋದು, ಶೆಟ್ಟಿ ಆಗ್ಬೋದು, ಡ್ರ್ಯಾಗನ್ ಆಗ್ಬೋದು, ಇವರೆಲ್ಲ ಏನು ಆ್ಯಕ್ಟ್ ಮಾಡಿದ್ರೆ ನಿಮಗೆಲ್ಲ ಒಬ್ಬರು ಫೈಟ್ರು. ನಮ್ಮ ಸಪ್ತಮಿ ಗೌಡ ಸೋಲೋ ಫೈಟ್ರು. ನಾನು ಅವ್ರ ಡೈಲಾಗ್ನ ತುಂಬ ಇಷ್ಟಪಡ್ತೀನಿ. ಏಯ್ ಡ್ಯಾಶ್ ಸಿನಾ, ನಿಂಗೆ ಐತೆ ಕಣ ನಿನಗೆ ಅನ್ನೋದು. ನನಗೆ ನಿಮ್ಮ ಮನೆ ಋಣ ಹೆಂಗಿದೆ ಅಂದರೆ, ಉಮೇಶ್ ಅಣ್ಣನ ಪಾತ್ರನೇ ಕಿಶೋರ್ ಅವ್ರು ಮಾಡಿದ್ದು ದುನಿಯಲ್ಲಿ, ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಅದನ್ನು ಹೇಳ್ತೀನಿ. ಹಂಗಾಗಿ ನಮ್ಮ ದುನಿಯಾನ ನಿಂತ್ಕೋಬೇಕಾದ್ರೆ ಕಿಶೋರ್ ಸರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ. ಅವ್ರು ಅವತ್ತಿಗೂ ಸೂಪರ್ ಕಾಪು, ಯಾವತ್ತಿದ್ರು ಸೂಪರ್ ಕಾಪು. ಅವರು ಒಂಥರ ಸಿಂಹ ಸ್ವಪ್ನ ಇದ್ದಂಗೆ ಕೆಲವರಿಗೆಲ್ಲ. ಅವ್ರು ಹೆಸರು ಹೇಳಿದ್ರೆ ಎರಡು ಕಡೆನೂ ತಿರುಗಿ ಹಾಕ್ಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೊಂಡಂತ ಇವತ್ತು ಎಷ್ಟೋ ಜನ ಇದ್ದಾರೆ. ಸೊ ಹಂಗಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾಲ್ಲಿ ತಂದು ನೀವು ಕೊಟ್ಟಂಥ ಕೆಲವು ಹಿಂಟ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಹಾಗೆ ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆದರೆ ನಿಮ್ಮ ಮಗು ಜೊತೆ ಒಂದ್ಸರಿ ಆ್ಯಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತಾದ್ರೂ ಒಂದು ಒಳ್ಳೆ ಕತೆ ಮಾಡಿದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಮ್ಮ, ನನಗೆ ನೀನು ನಮ್ಮ ಥರ ಸ್ಟೈಲ್ ಹೀರೋಯಿನ್, ನೀನು ಡ್ಯಾಶ್ 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 ಡೈರೆಕ್ಟಾಗಿ ಹೊಡೆದೇ ಬಿಡೋದೆ ಆ ಕಡೆ. ಗೊತ್ತಲ್ಲ ಸಪ್ತಮಿ ಗೌಡ ಡೈಲಾಗು, ಏ ಡ್ಯಾಶ್ ಸಿನಾ ಗೊತ್ತಲ್ಲ ನಿಂಗೆ ಅಂತ. ಹಂಗೆ ಖುಷಿ ಅನಿಸುತ್ತೆ ನನಗೆ. ಸೊ ಹಂಗಾಗಿ ಡೆಫಿನೆಟ್ಲಿ ನಾನೊಂದು ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಕಣಮ್ಮ, ನನಗೆ ತುಂಬ ಗೌರವ ಇದೆ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಇವರ ಲೇಡಿ ರ್ಯಾಂಬೋ ಇವಾಗ ಇಂಡಸ್ಟ್ರಿಯಲ್ಲಿ, ಅಂದರೆ ಫಿಟ್ನೆಸ್ಸಲ್ಲಿ ನಾನೆಲ್ಲ ನೋಡ್ತಿರ್ತೀನಿ. ಲೈಕ್ ನಿನ್ನ ಡೆಡಿಕೇಶನ್ನು ಅಥವಾ ನಿಮ್ಮ ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ. ಒಬ್ಬ ನಟಿಗೆ ಬೇಕಾಗಿರುವಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ, ಅಂದರೆ ನಾನು ಹೆಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ. ಸೊ ಹಾಗಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ. ಲೈಕ್ ಅಗೇನ್ ಯು ವಿಲ್ ಬಿಕಮ್ ಎ ಸೂಪರ್ ಸ್ಟಾರ್ ಒನ್ ಡೇ, ಡೋಂಟ್ ವರಿ. ಹಾಗೇ ಆಗುತ್ತೆ. ಅದು ಆ ಕಾಲ ಹತ್ರ ಬರ್ತಾ ಇದೆ ಅಂದ್ಕೊಳ್ಳೋಣ. ಯಾವಾಗಲೂ ಒಳ್ಳೆಯದೇ ಬಯಸೋಣ, ಒಳ್ಳೆಯದನ್ನು ಅಂದ್ಕೊಳ್ತಾ ಇರೋಣ, ಎಲ್ಲ ಒಳ್ಳೆಯದೇ ಆಗುತ್ತೆ. ನನಗೆ ನಿಮ್ಮ ತಂದೆಯವ್ರ ಮೇಲಿರುವಂಥ ಅದೊಂದು ದೊಡ್ಡ ಋಣ. ಗೊತ್ತಿಲ್ಲ, ಒಂದು ದಿವಸ ನಿಮ್ಮದು ಒಂದು ಕತೆ ಮಾಡಬೇಕು ಅಂತ ಆಸೆ ನನಗೆ. ನಾವು ನಿಮ್ಮ ಮನೆಗೆ ಬರ್ತೀವಿ, ಒಂಚೂರೆಲ್ಲ ಒಂದಷ್ಟು ಹಿಂಟ್ಸ್ ಕೊಡಿ. ಕಟಿಂಗ್ ಪ್ಲೇಯರ್ ಹಿಡ್ಕೊಂಡು ಅಲ್ಲಿ ಕಿತ್ತಾಗ್ತಾ ಇದ್ದಿದ್ದು, ಬೂಟ್ ಕಾಲಲ್ಲಿ ಬಂದ್ಬಿಡ್ತೀನಿ ಗೋಳಿ ಮಕ್ಕಳ ಅಂತ ಇದ್ದಿದ್ದು, ಅದೆಲ್ಲ ನಾವು ನೋಡ್ತಿದ್ವಿ. ಅದೇನೋ ಹೆಸರಿಟ್ಟಿದ್ರಿ, ಅದಕ್ಕೆ ಆಪ್ರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರು, ಅದೇನೋ ಮರ್ತೋಗಿದ್ರೆ. ತುಂಬ ಚೆನ್ನಾಗಿದೆ ಅದು. ಸೊ ಹಂಗಾಗಿ ನಾವು ಬರ್ತೀವಿ, ನಾವು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಇಡೀ ಟೀಮು ಇವತ್ತು ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಸತೀಶ ಹೊತ್ಕೊಂಡಿರೋವಂಥ ಹೊರೆ
ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ. ಅಂದರೆ ನಾನು ಬೆಳೆದು ನನ್ನ ಜೊತೆಲಿರೋರನ್ನ ಬೆಳೆಸಬೇಕು ಮತ್ತು ಜೊತೆಲಿರೋರಿಗೆ ಒಳ್ಳೇದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು. ಹಂಗಾಗಿ ನಾನು ಸದಾ ಒಳ್ಳೇದು ಬಯಸಿ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಹೇಳಿ ನಾನು ಜೊತೆಲಿ ಇರ್ತೀನಿ. ಇವತ್ತು ಇನ್ನೊಂದು ಅಂದರೆ ಎಲ್ಲರೂ ಹೀರೋಗಳೇ ಇದ್ದೀರಾ ಇಲ್ಲಿ, ಶಕ್ತಿಯಿಂದ ಹಿಡಿದು ಎಲ್ಲರೂ ಹೀರೋ ಇದ್ದೀರಾ. ನೀನಾಗಲಿ ಯೋಗಿ ಆಗಲಿ, ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು ಆ್ಯಸ್ ಇಟ್ ಈಸ್ ನಮ್ಮ ಹೆಡ್ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವ್ರ ಪನಿಷ್ಮೆಂಟ್ ತುಂಬ ಮಣ್ಕಾಲೆಲ್ಲ ಉಳಿಸ್ಬಿಟ್ಟಿದ್ರು ನಮ್ಮನ್ನು. ಅವ್ರದ್ದೆಲ್ಲ ಕೇಳಿ ಇನ್ನೂ ಹಿರಿಯರಿದ್ದಾರೆ. ಒಂದಾಗಿ ನಿಂತ್ಕೊಂಡು ಯಾವಾಗಲೂ ಯಾವುದೇ ಸಿನಿಮಾ ಮಾಡಲಿ ಎಲ್ಲರೂ ದಯಮಾಡಿ ಬನ್ನಿ, ಎಲ್ಲರೂ ವಿಶ್ ಮಾಡಿ. ನಾನು ಬರಬಾರ್ದು, ನಾನು ಹೋಗಬಾರ್ದು ಅಂತ ಯಾವತ್ತೂ ಮಾಡಬೇಡಿ. ನಮ್ಮಲ್ಲಿ ಇಲ್ಲದೆ ಇದ್ದಾಗಲೇ ಇನ್ನೊಬ್ಬರು ಬಂದು ನಮ್ಮ ಜೊತೆ ಆಟ ಆಡೋಕ್ಕೆ ಶುರು ಮಾಡೋದು. ನೀವೆಲ್ಲ ಸಾಕಿ ಸಲಹಿದಕ್ಕೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೀವಿ. ನಾವು ಸದಾ ಒಂದೇ ಕೇಳೋದು, ದೇವ್ರನ್ನ ಕೇಳ್ತೀವೋ ಇಲ್ವೋ, ಆದರೆ ನಿಮ್ಗಳನ್ನ ಯಾವಾಗಲೂ ಕೇಳ್ಕೊತೀವಿ. ಕನ್ನಡದ ಸಿನಿಮಾದ ಮೇಲೆ, ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ. ಬನ್ನಿ, ಇವರೆಲ್ಲ ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರ್ತಾರೆ. ಸುಮ್ಮನೆ ಈಗೆಲ್ಲ ಕಾಲ ಹೆಂಗೆ ಅಂದರೆ ಕಮೆಂಟ್ ನೋಡಿ ಕಮೆಂಟಿಗೆ ಕೌಂಟ್ರ್ ಕೊಟ್ಟು ಬದುಕುವಂಥದ್ದಲ್ಲ. ನೀವು ನೋಡಿ ಆಮೇಲೆ ಇನ್ನೊಬ್ರಿಗೆ ತಿಳಿಸಿ. ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು, ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು. ನಿಜವಾದ ಕನ್ನಡಿಗ ಮಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ಎಸ್, ಹೇಗೂ ಡೈಲಾಗ್ ಎಲ್ಲರೂ ಕೇಳ್ತಿದ್ದಾರೆ. ಇಲ್ಲ, ನನ್ನ ಡೈಲಾಗ್ ಹೇಳ್ಬೇಕು ಸರ್ ನೀವು. ನಾನು ಬದುಕಿರೋವರೆಗೂ ನಾನು ಬೆನ್ನು. ಟ್ರೈಲರಲ್ಲಿ ಹೇಗೂ ಒಂದು ಮಾಸ್ ಡೈಲಾಗ್ ಇದೆ, ಅದನ್ನ ನಮ್ಮ ದುನಿಯಾ ವಿಜಯ್ ಸರ್ ಅವರ ಮಾಸ್ ಸ್ಟೈಲಲ್ಲೇ ಹೇಳಬೇಕು ಅನ್ನೋದು ನಮ್ಮ ಆಸೆ. ನಾನು ಡೈಲಾಗ್ ಹೇಳಿಸ್ತೀನಿ ಈಗ. ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಬೇಕಲ್ಲ. ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನಂದೊಂದು ರೋಮನೂ ಬಗ್ಗಲ್ಲ. ನೀನು ಬಾ ಅಂದರೆ ನಾನು ಬರ್ತೀನೋ ಇಲ್ವೋ, ಹೆಂಗೆ ಬರ್ತೀಯ ಅಂದರೆ ಮಾತ್ರ ನಿಮ್ಮ ಅಮ್ಮನಾಳೆಗೂ ಬಂದೇ ಬರ್ತೀನಿ. ನಿನ್ನಂಥ ಸಾವಿರ ದುಶ್ಮನ್ ಉಟ್ಕೊಂಡ್ರು ನನಗೆ ನೋವರಿ. ಯಾಕೆಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಥ್ಯಾಂಕ್ ಯು, ಲವ್ ಯು. So sweet, so sweet. ವಿಜಯ್ ಸರ್ ದಯವಿಟ್ಟು ವಿಜಯ್ ಸರ್ ಒಂದು ಗಿಫ್ಟ್ ಹ್ಯಾಂಪರ್ ಪ್ಲೀಸ್ ಸರ್. ಓಕೆ, ಇದೀಗ ಬಂದವರಿಗೆಲ್ಲ ಒಂದು ಬುಟ್ಟಿ ಕೊಡ್ತಾ ಇದ್ದಾರೆ. ಬಂದವರಿಗೆಲ್ಲ ಒಂದು ಬುಟ್ಟಿ ಹಿಡ್ಕೊಂಡು ಹೋಗ್ತಾ ನಿಮ್ಗೆ ಆಗಿರೋ ಕೋಪ ಎಲ್ಲ ಶಾಂತ ಆಗಿ ಎಂತ ಸ್ವೀಟ್ ಇಟ್ಟಿದ್ದೀವಿ ಇದರಲ್ಲಿ. ನೀನು ಆ್ಯಕ್ಚುಲಿ ನಾವೆಲ್ಲ ಒಬ್ರಿಗೊಬ್ರು ಗಿಫ್ಟ್ಸು. ನಾನು ಯೋಗಿ ಅದೇ ಮಾತಾಡ್ಕೊತಾ ಇದ್ವಿ. ಇದು ತುಂಬ ಇದನ್ಸುತ್ತೆ. ಅಂದರೆ ಬೇಡಪ್ಪ, ನೀನು ಬಂದು ಕರೆಯೋದು, ನಾವು ನಿಂತ್ಕೊಳ್ಳೋದೇ ನಮ್ಗೆ ದೊಡ್ಡ ಗಿಫ್ಟ್. ಸೊ ಮನೇಲಿ ಇರ್ತಾರೆ ಜನ, ಅವ್ರು ತಿಂತಾರೆ ಸರ್. ಬಿಡಿ ಸರ್ ಈಗ ಪ್ಲೀಸ್. ಅಲ್ಲ, ನಾವು ತಂದು ಅವರೆಲ್ಲ ಕೊಟ್ರೆ ನಮ್ಗೆ ಕೊಟ್ಟಿಲ್ಲ ಸತೀಶ ಅಂತ. ಆಯ್ತು, ಅವ್ರಿಗೂ ಕೊಡೋಣ ಸರ್. 27ನೇ ತಾರೀಕು ಅವ್ರಿಗೆಲ್ಲ ಕೊಡ್ತಾರೆ. ತೆಗೆದುಬಿಟ್ಟು ನಾವು ಎತ್ಕೊಂಡು ಹೋಗ್ಬಿಡ್ತೀವಿ. ಡ್ರ್ಯಾಗನ್ ಮಂಜು ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಡ್ರ್ಯಾಗನ್ ಮಂಜು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದ ರೈಸ್ ಆಫ್ ಅಶೋಕ ಟ್ರೈಲರ್ ಲಾಂಚ್ ಆಗಿದೆ, 27ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಮಾತು ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಬ್ರದರ್. ಸತೀಶ್ ಸರ್, ಪರ್ಮಿಷನ್ ತೊಗೊಂಡು ಮಾತಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಒಂದು ಆಯಿತು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ದೊಡ್ಡ ಇನ್ಸಿಡೆಂಟು. ಸೊ ಕಾರಣ ಅಂತ ನಮ್ಮ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ವಿಜಯ್ ಸರ್ ವೆಯ್ಟ್ ಆಗಿರೋದನ್ನ ಮಾಡು ಅಂತೇಳಿ ಹೇಳ್ಕೊಟ್ರು. ಯಾಕಂದರೆ ಬಿಗಿನಿಂಗು ಏನು ಗೊತ್ತಾಗಲ್ಲ ನಮಗೂ. ಸರ್ 2 days 3 days ಅಂತ ಕೇಳ್ತಾರೆ, ಸರ್ ಏನು ಹೇಳೋದು ಅಂತ. ಎವ್ರಿ ಟೈಮು ಏನು ಫೋನ್ ಮಾಡಿದ್ರು ಗೈಡ್ ಮಾಡಿ ಮಾಡಿಸಿದವರು. ಸೊ ಅದೇ ಥರ ಅವ್ರು ಹೇಳಿದ ಸಿನಿಮಾ ಎಲ್ಲನೂ ಬಂದ್ಬಿಟ್ಟು ನನಗೆ ತುಂಬ ದೊಡ್ಡ ಹಿಟ್ ಕೊಟ್ಟು. ಈ ಗೆಟಪ್ ನೋಡಿರ್ಬೋದು ನೀವು, ಕಾಣಿಸ್ತಾ ಇದೆಯಾ? ಒಂದು ಸ್ಪೆಷಲ್ ಗೆಟಪ್ಪು, ಮತ್ತು ತುಂಬ ಇಷ್ಟವಾಯಿತು. ಎಲ್ಲ ಸಿನಿಮಾದಲ್ಲಿ ಹೇಳಿರ್ತೀವಿ ನಮ್ಮ ರಕ್ತವನ್ನು ಬೆವರ್ನಾಗಿ ಚಿಮ್ಮಿ ಸಿನಿಮಾ ಮಾಡಿದ್ದೀವಿ ಅಂತ. ಆದರೆ ಈ ಸಿನಿಮಾದಲ್ಲಿ ನಮ್ಮ ಇಬ್ಬರು ರಕ್ತ ಚಿಮ್ಮಿದ್ದೀವಿ ಒಂದು ಫೈಟ್ ಸೀನಲ್ಲಿ, ಒಂದು ಚಿಕ್ಕ ಇನ್ಸಿಡೆಂಟು. ಸೊ ಆ ಇನ್ಸಿಡೆಂಟಲ್ಲಿ ನಾನು ಆ್ಯಕ್ಚುಲಿ
ಲೈಟಾಗಿ ಒಂದು ಸ್ಕ್ರಾಚ್ ಆಗಿ ಇಲ್ಲಿ ನನಗೆ ಕೈ ಬ್ಲಡ್ ಬರ್ತಾ ಇತ್ತು. ಸಾರ್ ಬಂದು ಕೇರ್ ಮಾಡಿದ್ರು, ಅವ್ರಿಗೆ ಗೊತ್ತಿಲ್ಲ ಅವ್ರ ಹೊಟ್ಟೆಯಲ್ಲಿ ಬ್ಲಡ್ ಬರ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ನಾನು ಅವತ್ತು ತುಂಬ ಭಯ ಪಟ್ಕೊಂಡೆ. ಸೊ ಈ ಥರ ಇನ್ಸಿಡೆಂಟ್ ಚಿಕ್ಕದೆಲ್ಲೋ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎಲ್ಲ ರೀತಿಯ ರಕ್ತ ಚಿಮ್ಮೋದಾಗಲಿ, ನಾವು ಬೆವರು ಚಿಮ್ಮೋದಾಗಲಿ ಎಲ್ಲ ನಿಮ್ಮ ಪಾದಗಳಿಗೆ, ಮತ್ತು ನೀವು ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರನೇ ಇದೆಲ್ಲ ಮಾಡ್ತಾ ಇರ್ತೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಈಗಾಗಲೇ ನಾವು ತುಂಬ ಸಿನಿಮಾಸು ಕಳ್ಕೊಂಡಿದ್ದೀವಿ. ಅದೆಲ್ಲ ಬಂದ್ಬಿಟ್ಟು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಕೊಟ್ಟರು ಬಂದು ಥಿಯೇಟ್ರ್ ನೋಡ್ತಾ ಇಲ್ಲ ಯಾರೂ. ಸೊ ನಿಮ್ಮ ಒಂದು ದೊಡ್ಡ ಸಪೋರ್ಟ್ ಬೇಕು. ಇನ್ನು ಮುಂದೆ ಬರೋ ಎಲ್ಲ ಕನ್ನಡ ಸಿನಿಮಾಗಳಿಗೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ನೀವು ಆಶೀರ್ವಾದ ಮಾಡಿದ್ರೆ ನಾವು ನಮ್ಮ ಕುಟುಂಬ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. That's so sweet. Thank you so much, Dragon Manju sir. Once again, thank you so much ನಿಮಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ 8073516055.